ಆದಿಶೇಷ ನಿಧಿನ ಆಗದು ಹೊರಗೆ ತೆಗೆಯೋ ತಂತ್ರವಿದ್ಯನ ಇನ್ನು ಬಾಯಿ ಬಿಡ್ತಿಲ್ಲ. ನಿಧಿ ಅಗಿಯೋವಾಗ ತಾನು ಇರಲಾರ ಅಂತಿದ್ದಾನೆ. ನಾನು ಅವ್ನು ಬಾಯಿ ಬಿಡಿಸ್ತೀನಿ ಅಂದ್ರೆ ನೀವು ನನ್ನ ತಡಿತೀರಿ. ಹೇಗೆ ಸಾಧ್ಯ? ಸಾಧ್ಯ. ನಾವು ಆದಿಶೇಷನ್ ಬಾಯಿ ಬಿಡಿಸ್ತೀವಿ. ಏನಾಯ್ತು? ಯಾಕೆ ನಿದ್ದೆ ಬರ್ತಿಲ್ವಾ? ಹೊಟ್ಟೆ ನೋಡ್ತಿದೆ ಸದ್ಯ. ಹೊಟ್ಟೆನವಾ? ಬಾ ಹಾಸ್ಪಿಟ್ಲಿಗೆ ಹೋಗುವ. ಅಮ್ಮ ನೆಪ್ಸಿ. ಅತ್ತೆ 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 ಏನು ಹೇಳಿ ಅಂದ್ರೆ? ಸಾವಿತ್ರಿ ಹೊಟ್ಟೆ ನೋವಂತೆ. ಹೌದಾ ಸಾವಿತ್ರಿ? ಸಾವಿತ್ರಿ ಏನಮ್ಮ? ನೀರು ಕುಡಿ, ನೀರು ಕುಡಿ. ಎಲ್ಲಮ್ಮ ನೋವು? ಇಲ್ಲ ಇಲ್ಲ, ಮಗು ಓಡಾಡೋದು ಗೊತ್ತಾಗ್ತಿದೆ ತಾನೆ? ಸ್ವಲ್ಪ ನೀರು ಕೊಡಿಮ್ಮ, ನೀರು ಕೊಡಿ. ಬನ್ನಿ ಹಾಸ್ಪಿಟ್ಲಿಗೆ ಹೋಗುವ. ಒಂದು ನಿಮಿಷ ಅಳಿ ಅಂದ್ರೆ. ಸಾವಿತ್ರಿ ಹೊಟ್ಟೆ ತುಂಬ ಹಿಡಿತಿದ್ಯೇನಮ್ಮ? ತುಂಬಾ ಹಿಡಿತಾ ಇದೆ. ಚಳಿ ಕೊಡ್ದಂಗೆ ಆಗ್ತಿದ್ಯಾ? ನೀವೇನಂತ ಡಾಕ್ಟರ್ ತರ ವಿಚಾರಿಸ್ಕೊಂಡು ಮೊದಲು ಹಾಸ್ಪಿಟ್ಲಿಗೆ ಹೋಗುವ, ನಡೀರಿ. ಅಯ್ಯೋ ಅಳಿ ಅಂದ್ರೆ ಇದು ಡೆಲಿವರಿ ನೋವಲ್ಲ. ಹೀಗಾಗತ್ತೆ. ಕಾಲಿ ಮೀನ್ ಕಂಡ ಹಿಡಿಯತ್ತೆ, ಕೆಳ ಹೊಟ್ಟೆ ಹಿಡಿಯತ್ತೆ, ಇದೆಲ್ಲ ಸಹಜನೇ. ಹಾಗಂತ ಸುಮ್ಮನೆ ಇರಕಾಯ್ತದ? ಸುಮ್ಮನೆ ಇರೋಣ ಅಂತ ಹೇಳದ್ನ. ಬಿಸಿನೀರಿಗೆ ತುಪ್ಪ ಬೆರೆಸಿ ಕುಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಅವಳನ್ನ ಸ್ವಲ್ಪ ನೋಡ್ಕೋತಾ ಇರಿ. ಬಿಸಿನೀರು ಕಾಯಿಸ್ಕೊಂಡ್ ಬರ್ತೀನಿ. ಸ್ವಲ್ಪ ತಡ್ಕೋ ಸಾವಿತ್ರಿ. ಬಂದ್ಬಿಟ್ಟೆ. ತುಂಬಾ ನೋಯ್ತಿದ್ಯಾ? ಸಮಾಧಾನ ಮಾಡ್ಕೋ ಸಾವಿತ್ರಿ. ಅಷ್ಟೇ ಬರ್ತಾ ಬಂದೆಮ್ಮ, ಬಂದೆ. ತಗೊಮ್ಮ, ಒಂಚೂರು ಬಿಸಿನೀರು ಕುಡಿ. ಮಲ್ಲಿಗೆ ಇನ್ನೊಂಚೂರು ಕುಡಿ. ಒಂದು 5 ನಿಮಿಷ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಪರವಾಗಿಲ್ಲ, ಸಮಾಧಾನ ಮಾಡ್ಕೊಮ್ಮ. ಕಮ್ಮಿ ಆಗತ್ತಮ್ಮ. ಕಾಲು ಹಿಡ್ಕೊ. ಉದ್ದ ಬಿಡು, ಉದ್ದ ಬಿಡು. ಹೊಟ್ಟೆ ಮೇಲೆ ಭಾರ ಬಿಡ್ಬೇಡ. ಆರಾಮಾಗಿ ಬಿಡಿಡ್ಕೊ. ಪರವಾಗಿಲ್ವಾ? ಪರವಾಗಿಲ್ವಾ? ಇಬ್ರು ನನಗೆ ಗಾಬರಿ ಮಾಡ್ಬಿಟ್ರಿ. ಸರಿ ಹೇಗಿದ್ದೀರಾ? ನಮ್ಗೇನು ಗೊತ್ತಿತ್ತು ಈಟೆಲ್ಲ ಸೀನ್ ಇರುತ್ತೆ ಅಂತ? ಅಲ್ಲೋಡಿ, ತಾಯಿ ಫೋಟೋ ಯಾಕೆ ತಲೆ ಕೆಳಗಾಗಿದೆ? ಗಾಬರಿ ಆಗ್ಬೇಡ ಸಾವಿತ್ರಿ. ಅಳಿ ಅಂದ್ರೆ ಅದನ್ನ ಸ್ವಲ್ಪ ಸರಿ ಮಾಡಿ. ಅದೇಗ್ ಸಾಧ್ಯ ಅಮ್ಮ? ಗಾಳಿಗಾಗಿರ್ಬೇಕು ಸಾವಿತ್ರಿ. ಗಾಳಿಗೆ ಫೋಟೋ ಸೊಟ್ಟ ಆಗುತ್ತೆ, ಉಲ್ಟಾ ಹೇಗಾಗುತ್ತೆ? ಸತ್ಯ, ನಾ ಹೇಳಿರ್ಲಿಲ್ವಾ ಏನೇನೋ ಸೂಚನೆಗಳು? ನಾಳೆ ಬೆಳಗಾದ್ರೆ ರಿಜಿಸ್ಟ್ರೇಷನ್ನು, ಹಿಂದಿನ ದಿನ ಏನೇನೋ ಆಗ್ತಿದೆ. ಸಾವಿತ್ರಿ, ನಾನು ಹೇಳಿಲ್ವಾ ಇದು ಯಾವುದರಿಂದನೂ ನಾವು ಹೆಜ್ಜೆ ಹಿಂದೇಳೋದು ಬೇಡ. ಅದೇನಾದರೂ ಅನ್ಯಾಯ ಮೋಸ ಅಂತಿದ್ರೆ ಆ ತಾಯಿ ನೋಡ್ಕೊಂತಾಳೆ. ಆ ತಾಯಿಗಿಂತ ದೊಡ್ಡವ್ರು ಯಾರವ್ರೆ? ಅತ್ತೆ ನೀವೇ ಹೇಳಿ, ತಾಯಿಗಿಂತ ಮೀರಿದ್ದೆ ಅದೈತೆ? ನಮ್ಮ ಅನುಕೂಲ ನಮ್ಮ ಸುಖ ನೋಡ್ಕೊಳ್ಳೋಣ ಅಲ್ವಾ? ಹೌದು ಸಾವಿತ್ರಿ, ಅಳಿಯಂದ್ರೆ ಹೇಳ್ತಾರೆ ಸರಿನೇ. ಎಷ್ಟೊತ್ತಲ್ಲಿ ಯಾರು?
ಹಲೋ, ಯಾರು? ರಾಂಪುರದಲ್ಲಿ ನಮ್ಮನ್ನ ಅಮ್ಮಾಜಿ ಅಂತ ಕರೀತಾರೆ. ಅಮ್ಮಾಜಿ ನೀವು? ಹೇಳಿ. ಕ್ಷಮಿಸಿ ಸಾವಿತ್ರಿ, ಇಷ್ಟೊತ್ತಿನಲ್ಲಿ ನಿಮ್ ನಿದ್ದೆಗೆಡಿಸ್ತಾ ಇದ್ದೀನಿ. ಕ್ಷಮೆ ಕೇಳೋ ಅಗತ್ಯ ಇಲ್ಲ, ನಾ ಇನ್ನೂ ಮಲಗಿರ್ಲಿಲ್ಲ. ನಾಳೆ ನಿಮ್ ಜಮೀನಲ್ಲಿ ಸಹಸ್ರ ಚಂಡಿಕಾ ಹೋಮ ನಡೆಸ್ತಾ ಇದೆ ನಮ್ ಸಂಸ್ಥಾನ. ನಂದಲ್ಲ ಅಮ್ಮಾಜಿ, ಇನ್ನ ಜಮೀನ್ ನಿಮ್ದು ಕೊಡೋದು ಅಂತ ಮಾತಾಗಿದೆ. ನಮ್ಮದೂ ಅಲ್ಲ, ಸಂಸ್ಥಾನದ್ದು. ನಿಮ್ಮ ಈ ಕೊಡುಗೆಗೆ ಸಂಸ್ಥಾನ ಸದಾ ಆಭಾರಿಯಾಗಿರುತ್ತೆ. ನಾಳೆ ಹೋಮಕ್ಕೆ ಬಂದು ನಮ್ಮ ಕೈಯಿಂದ ಪ್ರಸಾದ ಸ್ವೀಕರಿಸಿ ಹೋಗಿ. ಈ ಆಮಂತ್ರಣ ಕೊಡೋದಕ್ಕೆ ಕರೆ ಮಾಡಿದ್ದು. ನಾನು ರಿಜಿಸ್ಟ್ರೇಷನಲ್ಲಿ ಇರ್ತೀನಿ ಅಮ್ಮಾಜಿ. ಆಗ್ಲಿ, ಆ ಕಾರ್ಯ ಮುಗಿದ ನಂತರವೇ ಬಂದು ಹೋಗಿ. ಆಯ್ತು ಅಮ್ಮಾಜಿ. ಹರಿ ಓಂ. ನೋಡು, ಅಮ್ಮಾಜಿಗೂ ಗೊತ್ತಾಗೈತೆ ನಿನಗೆ ಭಯ ಆಗೈತೆ ಅಂತ. ಇಲ್ಲಾಂದ್ರೆ ಅವ್ರ್ಯಾಕೆ ಫೋನ್ ಮಾಡ್ತಿದ್ರು ಇಷ್ಟೊತ್ನಾಗೆ? ಇರು, ಲೋಟ ಇಟ್ಟು ಬರ್ತೀನಿ. ದೇವ್ರ ಫೋಟೋ ತಲೆ ಕೆಳಗಾಗಾಯ್ತು. ಯಾವತ್ತು ಫೋನ್ ಮಾಡ್ತಾ ಇರೋ ಅಮ್ಮಾಜಿ ಇವತ್ತು ಇಷ್ಟೊತ್ತಲ್ಲಿ ಮಾಡ್ತಾರೆ. ಸತ್ಯ ನೋಡಿದ್ರೆ ಮಾಡಿರೋ ನಿರ್ಧಾರದಿಂದ ಹಿಂದೆ ಸರಿಯೋದು ಬೇಡ ಅಂತಾರೆ. ಏನಮ್ಮ ಒಂದು ಗೊತ್ತಾಗ್ತಿಲ್ಲ, ಮನಸ್ಸು ಸ್ಥಿಮಿತದಲ್ಲಿಲ್ಲ. ಇಷ್ಟೊತ್ತಲ್ಲಿ ಸಾವಿತ್ರಿಗೆ ಯಾಕೆ ಫೋನು? ನಾಳೆ ಬಹಳ ಮಹತ್ವವಾದ ದಿನ ಗೌಡ್ರೆ. ನಮ್ಮ ಸಂಸ್ಥಾನದ ವತಿಯಿಂದ ಸಹಸ್ರ ಚಂಡಿಕಾ ಹೋಮ. ಸಾವಿತ್ರಿ ವತಿಯಿಂದ ನಮ್ಮ ಸಂಸ್ಥಾನಕ್ಕೆ 3 ಎಕರೆ ಜಮೀನಿನ ಕೊಡುಗೆ. ಆ 3 ಎಕರೆ ಜಮೀನಲ್ಲಿ ಅಡಗಿರೋ 10 ಕೊಪ್ಪರಿಗೆ ಹೊನ್ನು ನಮ್ ಕೈಗೆ ಸೇರೋ ಮಹತ್ವವಾದ ದಿನ. ಏನು? ನಿಧಿ ನಮ್ ಕೈ ವಶ ಆಗೋ ಮಹತ್ವದ ದಿನವೇ? ಹೇಗೆ? ಆ ತಂತ್ರವಿದ್ಯೆನ ಆದಿಶೇಷ ಬಾಯ್ಬಿಟ್ನಾ? ಅದಕ್ಕೆ ಅಲ್ವಾ ಗೌಡ್ರೆ ಹೇಳ್ತಾ ಇರೋದು, ಇನ್ನು ಆದಿಶೇಷನ ಅಗತ್ಯನೇ ಇಲ್ಲ ನಮ್ಗೆ. ನೀವು ಅವನ್ಗದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅದನ್ನ ಮಾಡೋದಕ್ಕೆ ನೀವು ಸರ್ವ ಸ್ವತಂತ್ರರು. ಏನಂತೆ ಆ ಗಣಾಂತರಿ ವಿದ್ಯೆ? ಏನ್ ಮಾಡ್ಬೇಕಂತೆ? ಬಹಳ ಹೀನಾಯವಾದ ಕೆಲಸ, ಆದ್ರೆ ನಿಧಿಗೋಸ್ಕರ ನಾವು ಮಾಡ್ಲೇಬೇಕು ಗೌಡ್ರೆ. ಮಾಡೋಣಂತೆ, ಅದೇನ್ ಹೇಳಿ? ಆ ನಿಧಿ ಕಾಯ್ತಾರೋ ಭೂತಕ್ಕೆ ಬಲಿ ಬೇಕಂತೆ, ನರಬಲಿ. ನರಬಲಿ ಆದಿಶೇಷಂದ ಆಗ್ಲಿ ಅಲ್ವಾ? ಆಗದು. ಆ ಭೂತಕ್ಕೆ ಸ್ತ್ರೀ ಬಲಿನೇ ಬೇಕು. ಅದ್ರಲ್ಲೂ ತುಂಬು ಗರ್ಭಿಣಿ ಆಗಿರ್ಬೇಕಂತೆ. ಗರ್ಭಿಣಿ ಸ್ತ್ರೀ ಎಲ್ಲಿಂದ ಹುಡ್ಕೋದು? ಹುಡ್ಕೋದ? ಅಂಗೈಯಲ್ಲೇ ಬೆಣ್ಣೆ ಇರುವಾಗ ಹುಡ್ಕೋದ್ ಯಾಕೆ ಗೌಡ್ರೆ? ಅಂದ್ರೆ ಸಾವಿತ್ರಿ. ಸಾವಿತ್ರಿನ ಬಲಿ ಕೊಟ್ಟು ಅವಳು ಜಮೀನಲ್ಲಿರೋ ನಿಧಿನ ಹೊರಗೆ ತೆಗಿಬೇಕು. ಈ ಕೆಲ್ಸನ ತಾವು ಸಮರ್ಥವಾಗಿ ಮಾಡಿಸ್ಬೇಕು ಗೌಡ್ರೆ. ಯಾವ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಕೊಲೆ ಸುಪಾರಿ ತಾಯಣೆ ಮಿಸ್ಸೇ ಆಗಲ್ಲ. ಹೇಳಿ, ಹೇಗ್ ಮಾಡ್ಬೇಕು? ನಾಳೆ ಸಾವಿತ್ರಿ ಜಮೀನ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬರ್ತಾಳೆ. ಅವಳು ಸೈನ್ ಮಾಡಿ ಜಮೀನು ಸಂಸ್ಥಾನದು ಅಂತ ಆದ್ಮೇಲೆ ಸಾವಿತ್ರಿ ಬದುಕಿರೋದೇ ಬೇಡ. ಅವಳು ಕಚೇರಿಯಿಂದ ಹೊರಗೆ ಬರ್ತಿದ್ದ ಹಾಗೆ ಎಲ್ಲ ವ್ಯವಸ್ಥೆ ಆಗುತ್ತೆ. ಇನ್ನೊಂದು ವಿಷಯ, ಸಾವಿತ್ರಿಗೆ ಇದರಿಂದನೇ ಮುಕ್ತಿ ಸಿಗ್ಬೇಕು.
ಚಿಕ್ಕ ಚಾಕು ಸಾಕು ಅಮ್ಮಾಜಿ, ಇಷ್ಟೆಲ್ಲ ಯಾಕೆ? ಸಾಲ್ದು ಗೌಡ್ರೆ, ಈ ಪಿಕಾಸಿಯಿಂದನೇ ಸಾವಿತ್ರಿ ಹೊಟ್ಟೆಗೆ ಇರಿಬೇಕು. ಅವಳ ರಕ್ತ ಅಂಟ್ಕೊಂಡಿರೋ ಈ ಪಿಕಾಸಿಯಿಂದನೇ ಆ ನಿಧಿ ಇರೋ ಭೂಮಿನ ಅಗಿಬೇಕು. ಆಗ್ಲೇ ಆ ಭೂತಕ್ಕೆ ತೃಪ್ತಿಯಾಗಿ ನಿಧಿನ ತೆಗೆಯೋಕೆ ಅನುವು ಮಾಡಿಕೊಡುತ್ತೆ. ನಾಳೆನೆ ರಿಜಿಸ್ಟ್ರೇಷನ್, ಆಮೇಲೆ ರಾತ್ರಿನೇ ಭೂಮಿ ಅಗಿಯೋ ಕೆಲಸ. ಯಾರು? ಏಯ್, ಯಾರಲ್ಲಿ? ಯಾರು? ಯಾರು? ಗೌಡೆ, ನಾಳೆ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗಬೇಕು. ಯಾವುದೇ ಕಾರಣಕ್ಕೂ ಚಂಡಿಕಾ ಹೋಮ ತಪ್ಪಾರ್ದು. ಹಾಗೆ ಸಾವಿತ್ರಿ ರಿಜಿಸ್ಟ್ರೇಷನ್, ಆಮೇಲೆ ರಾತ್ರಿ ಜಮೀನಲ್ಲಿ ಅಗಿಯೋದು. ಅರ್ಥ ಆಯ್ತಾ? ಹಾಗೆ ಅಮ್ಮಾಜಿ. ನೀವೇನು ಇಷ್ಟೊತ್ತಲ್ಲಿ? ಸತ್ಯ ಇನ್ನೂ ಎದ್ದಿಲ್ಲ. ನಿಮ್ಮ ಜೊತೆನೇ ಮಾತಾಡಬೇಕಿತ್ತು. ಸತ್ಯವ್ರನ್ನ ಎಬ್ಬಿಸ್ಬೇಡಿ, ಆ ಕಡೆ ಇರ್ತೀನಿ, ಬನ್ನಿ. ಸಂಸ್ಥಾನದಲ್ಲಿ ಏನೇನೋ ನಡೀತಿದೆ, ಅದನ್ನು ನಿಮಗೆ ಹೇಳಬೇಕು ಅನ್ನಿಸ್ತು. ಸತ್ಯ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅಮ್ಮಾಜಿ ಬಗ್ಗೆ ವಿಪರೀತ ಭಕ್ತಿ, ನಂಬೋಲ್ಲ. ನೀವೇ ಏನಾದರೂ ಮಾಡಿ. ಏನಾಗ್ತಿದೆ ನಾರಾಯಣಪ್ಪ? ಹೀಗೆ ಇಂಥದ್ದೇ ಅಂತ ಸ್ಪಷ್ಟವಾಗಿ ನನಗೂ ಗೊತ್ತಾಗ್ತಿಲ್ಲ, ಆದರೆ ಏನೋ ಅಡ್ಡ ವ್ಯವಹಾರ ನಡೀತಿದೆ ಅಂತ ಗೊತ್ತಾಗ್ತಿದೆ. ನೀವು ಇವತ್ತೇ ಅಲ್ವಾ ಜಮೀನು ರಿಜಿಸ್ಟರ್ ಮಾಡ್ಕೊಡಕ್ಕೆ ಹೋಗ್ತಾ ಇರೋದು? ಹೌದು, ಇವತ್ತು ಬೆಳಗ್ಗೆ 10 ಗಂಟೆಗೆ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಬೇಕು. ಇನ್ನೂ ಕಾಲಾವಕಾಶ ಇದೆ. 4-5 ಗಂಟೆಲಿ ಏನು ಬೇಕಾದರೂ ಆಗ್ಬೋದು. ಯೋಚಿಸಿ. ಏನಾಗ್ತಿದೆ ಅಂತ ಗೊತ್ತಾದ್ರೆ ತಾನೇ ಏನಾದರೂ ಒಂದು ನಿರ್ಧಾರ ತಗೋಬೋದು. ಸಾವಿತ್ರಿ,
ಸಾವಿತ್ರಿ, ಐದು ಗಂಟೆ ಇಷ್ಟೊತ್ತಲ್ಲಿ ಹೋದ್ಲು? ಸಾವಿತ್ರಿ, 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 ಸಾವಿತ್ರಿ. ನಿಮ್ಮನ್ನು ಕೇಳಿದೆ, ನಿಮ್ಮ ಜಮೀನು ಜಪ್ತಿ ಮಾಡಿದಾಗಿಂದ ಏನೇನೋ ನಡೀತಿದೆ. ಸಂಸ್ಥಾನಕ್ಕೇನು ಜಮೀನಿನ ಬರವೇ? 1000 ಎಕರೆ ಇದೆ. ಹೋಗ್ಲಿ, ಆ 3 ಎಕರೆ ಬಹಳ ಪುಣ್ಯಕ್ಷೇತ್ರವೇ? ಇಲ್ಲ, ಅಲ್ಲೇ ಯಾಕೆ ದೇವಸ್ಥಾನ? ಈ ಪ್ರಶ್ನೆ ನನಗೆ ಕೇಳಿದ್ರೆ ಹೇಗೆ ನಾರಾಯಣಪ್ಪ? ಯಾಕೆ ಹೇಳ್ತೀನಿ ಅಂದರೆ, ಇದರಲ್ಲಿ ಬರೀ ದೇವಸ್ಥಾನ ಪ್ರಶ್ನೆ ಇಲ್ಲ, ಇನ್ನು ಏನೇನೋ ಇದೆ. ಆಯಿತು, ದೇವಸ್ಥಾನ ಕಟ್ಟೋ ಹಾಗಿದ್ದಿದ್ರೆ ಇಂಜಿನಿಯರ್ ಬರಬೇಕಾಗಿತ್ತು, ವಾಸ್ತುಶಾಸ್ತ್ರದವ್ರು ಬರಬೇಕಾಗಿತ್ತು, ಶಿಲ್ಪಿಗಳು ಬರಬೇಕಾಗಿತ್ತು, ಗೋಪುರ ಕೆಲಸದವ್ರು ಬರಬೇಕಾಗಿತ್ತು. ಅದೆಲ್ಲ ಬಿಟ್ಟು ಆದಿಶೇಷ ಯಾಕೆ? ಅವನು ಯಾರು ಅಂತ ಗೊತ್ತಲ್ಲ. ಸಾವಿತ್ರಿ, 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 ಸಾವಿತ್ರಿ. ನಾರಾಯಣಪ್ಪ, ನಾವು ಈ ವಿಚಾರನ ಸಾಕಷ್ಟು ಸಲ ಮಾತಾಡ್ಕೊಂಡಿದ್ದೀವಿ. ಇವತ್ತು ಇದಕ್ಕೆಲ್ಲ ಮುಕ್ತಾಯ ಬಿಡಿ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಅವರೇ ಅನುಭವಿಸಿದ್ರೆ ಅವ್ರ ಹಣೆ ಬರಹ ಅನ್ಬೋದು. ನೀನು ಹುಷಾರಾಗಿರ್ಬೇಕಮ್ಮ, ಇದನ್ನೇ ಹೇಳೋಕೆ ಬಂದಿತ್ತು. ಆಸ್ತಿ ಹೋದ್ರೆ ಪೀಡೆ ಹೋಯ್ತು, ನಿನ್ನ ಪ್ರಾಣ ಹೋದ್ರೆ? ಜಮೀನ್ ಕೊಡಲ್ಲ ಅಂತಿದ್ರೆ ತೊಂದರೆ ಮಾಡ್ತಿದ್ರು. ಈಗ ನಾನೇ ಕೊಡ್ತಿದ್ದೀನಲ್ಲ, ಇನ್ಯಾಕೆ ನನ್ನ ಪ್ರಾಣ ನಾರಾಯಣಪ್ಪ? ಕಂಡವ್ರು ಯಾರು? ಅವ್ರ ಮಾತು ನಡವಳಿಕೆ ಕಂಡು ನನಗೆ ಈ ಅನುಮಾನ ಬಂತು. ಹೇಳಬೇಕಾದ್ದು ಧರ್ಮ ಅನ್ನಿಸ್ತು, ಹೇಳಿದ್ದೀನಮ್ಮ. ನೋಡಿ, ನಿಮ್ಮ ಹುಷಾರಲ್ಲಿ ನೀವಿರಿ, ಯಾರನ್ನೂ ನಂಬೇಡಿ, ಅದರಲ್ಲೂ ನಮ್ಮ ಸಂಸ್ಥಾನದವರನ್ನು. ಸತ್ಯವ್ರಿಗೆ ನಾನು ಬಂದಿದ್ದು ಈಗ ಅಂದಿದ್ದು ಹೇಳಬೇಡಿ. ಅವರು ಸಂಸ್ಥಾನಕ್ಕೆ ಹೇಳೇ ಹೇಳ್ತಾರೆ, ಆಮೇಲೆ ನನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ನಾನೇನು ಬರ್ತೀನಮ್ಮ, ಹುಷಾರಾಗಿರು. ಸಾವಿತ್ರಿ, ಇಲ್ಲೇನು ಮಾಡ್ತಿದ್ಯಾ? ನಿದ್ದೆ ಬರಲಿಲ್ವಾ? ಅದು ಒಳಗಡೆ ಧಗೆ, ಹೊರಗಡೆ ಚೆನ್ನಾಗಿ ಗಾಳಿ ಬಿಸ್ತಿತ್ತಲ್ಲ, ಬಂದು ನಿಂತಿದ್ದೆ. ನಾನು ಮುಖ ತೊಳ್ಕೊಂಡ್ಬರ್ತೀನಿ. ಸರಿಯಾಗಿ ನೋಡ್ಕೊಳ್ಳಿ. ಇದೇ ಹೆಂಗಸು ಸಬ್ ರಿಜಿಸ್ಟರ್ ಆಫೀಸಿಗೆ ಬರ್ತಾಳೆ. ಹೆಸರು ಸಾವಿತ್ರಿ. ಗೊತ್ತೇನಲ್ಲ ನಿನಗೆ? ಗೊತ್ತಿಲ್ಲ ಏನ್ ಗೌಡ್ರೆ, ಸತ್ಯನೇನ್ರಲ್ವಾ? ಹೌದು, ಅವಳನ್ನೇ ಎತ್ತಬೇಕಾಗಿರೋದು. ಯಾಕೆ? ನಿನಗ್ಯಾಕೋ ಅದೆಲ್ಲ? ಕೊಡೋ ದುಡ್ಡಿಗೆ ಹೇಳಿದ ಕೆಲಸನ ಬಾಯಿ ಮುಚ್ಕೊಂಡು ಮಾಡೋದ್ ಕಲಿ. ಸಬ್ ರಿಜಿಸ್ಟರ್ ಆಫೀಸಿಂದ ಸೈನ್ ಮಾಡಿ ಹೊರಗಡೆ ಬರ್ತಿರೋ ಹಾಗೆ ಎತ್ಬಿಡಿ. ಸೈನ್ ಮಾಡಿದ ಮೇಲೆ ಅವಳನ್ನ ಎತ್ತಬೇಕು. ನನ್ನ ಕಡೆ ನೋಡ್ತಾನೆ ಇರಿ. ನಾನು ಸನ್ನೆ ಮಾಡಿದ್ಮೇಲೆ ನಿಮ್ ಕೆಲಸ. ಗೊತ್ತಾಯ್ತಾ? ತಗೋ.
ತಗೊಳ್ಳಿ ಇದನ್ನ. ಇದ್ರಲ್ಲೇ ಆಗ್ಬೇಕು, ಹೊಟ್ಟೆಗೆ ಹಾಕ್ಬೇಕು. ರಕ್ತ ಹಾಗೆ ಇರಲಿ.